ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ 8 ಜನ ನಾಮಿನೇಟ್ ಆಗಿದ್ದಾರೆ. ಬರೋಬ್ಬರಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸಾಟರ್ಡೆ ಎಪಿಸೋಡ್ ಬಂತು ಅಂದ್ರೆ ಸಾಕು, ಯಾರು ಸೇವ್ ಆಗ್ತಾರೆ, ಸಂಡೇ ಎಪಿಸೋಡ್ ಯಾರು ಮನೆಗೆ ಹೋಗ್ತಾರೆ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಫ್ರೈಡೆ ಬೇರೆ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ಫೋಲ್ಸ್ ಎಲ್ಲ ಆಫ್ ಮಾಡಲಾಗಿದೆ. 12 ಗಂಟೆ ತನಕ ಮಾತ್ರ ಇರುತ್ತೆ ವೋಟ್ ಹಾಕೋದು. ಮತ್ತೆ ನೀವು ಯಾರ್ಯಾರಿಗೆ ವೋಟ್ ಹಾಕಿದ್ರೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಗುರುವಾರ ಒಂದು ವೋಟಿಂಗ್ ರಿಸಲ್ಟ್ ನೋಡಿದಾಗ ಯಾವ ರೀತಿ ಇತ್ತು, ಮತ್ತೆ ಶುಕ್ರವಾರ ಆದ್ಮೇಲೆ ಯಾವ್ದಾದ್ರು ಬದಲಾವಣೆ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ತುಂಬಾನೇ ಭಾರಿ ಬದಲಾವಣೆ ಕಂಡಿದೆ ಒಂದು ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ. ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ಪ್ರಕಾರ ಆದ್ರೆ, ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ 8 ಜನ ಅಂತ ಹೇಳಿದ್ರೆ ಈ ಇಂಡಿಯಾದಲ್ಲಿ 3 ಜನ ಫಿಮೇಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ, 5 ಜನ ಮೇಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಫಿಮೇಲ್ ಅಂತ ತಗೊಂಡ್ರೆ ಭವ್ಯ, ಮೋಕ್ಷತಾ, ಚೈತ್ರ. ಇನ್ನ ಮೇಲ್ ಕಂಟೆಸ್ಟೆಂಟ್ ತಗೊಂಡ್ರೆ ರಜತ್, ತ್ರಿವಿಕ್ರಮ್, ಧನರಾಜು, ಅದಾದ್ಮೇಲೆ ನಮ್ಮ ಹನುಮಂತು, ಇನ್ನೊಬ್ರು ಬಂದು ಶಿಶಿರು. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಗುರುವಾರ ಒಂದು ವೋಟಿಂಗ್ ರಿಸಲ್ಟ್ ತಗೊಂಡಾಗ ಮೊದಲೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದೆ ಅಂತ ಹೇಳಿದ್ದೆ, ಮತ್ತೆ ಅದೇ ಸ್ಥಾನ ಉಳಿಸ್ಕೊಂಡಿದಾರ. ಬಾಟಮ್ 3 ಅಂತ ತಗೊಂಡ್ರೆ ಚೈತ್ರ, ರಜತ್, ಧನರಾಜ್ ಇದಾರೆ. ಅವರು ಅಪ್ ಆಗಿದಾರ, ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ ಆಗಿದೆ. ಧನರಾಜ್ ಏನಾದ್ರು ಸಿಂಪತಿ ವರ್ಕೌಟ್ ಆಗಿದೆಯಾ? ಖಂಡಿತವಾಗ್ಲು ಇಂತೆಲ್ಲಾ ವಿಷಯಗಳಿರ್ತವೆ. ಈ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಟಾಪ್ ಅಲ್ಲಿ ಯಾರು, ಬಾಟಮ್ ಅಲ್ಲಿ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ನೋಡಿ. ಮೊದಲೇದಾಗಿ ಈ ಬಾಟಮ್ 3 ಅಂತ ತಗೊಂಡ್ರೆ ಖಂಡಿತವಾಗ್ಲು ಚೈತ್ರಕ್ಕೆಲ್ಲ ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾರೆ. ಯಾಕಂದ್ರೆ ಅವರು 7ನೇ ಸ್ಥಾನ ಇದ್ದಿದ್ದು ನಿಧಾನಕ್ಕೆ 6ನೇ ಸ್ಥಾನಕ್ಕೆ ಜಿಗಿತಾ ಇದ್ದಾರೆ. 7ನೇ ಸ್ಥಾನಕ್ಕೆ ಧನರಾಜ್ ಅವರು ಕುಸಿತಾ ಇದ್ದಾರೆ. ಆದ ಕಾರಣ ಬಾಟಮ್ ಅಲ್ಲಿ 2 ಅಂತ ತಗೊಂಡ್ರೆ ಕೊನೆವರೆಗೂ ರಜತ್ ಮತ್ತೆ ಧನರಾಜ್ ಬರ್ತಾರೆ. ವೋಟಿಂಗ್ ಪ್ರಕಾರ ಸೇವ್ ಮಾಡಿದ್ರೆ ಅದೇ ಇರುತ್ತೆ, ಬಟ್ ರ್ಯಾಂಡಮ್ ಆಗಿ ಸೇವ್ ಮಾಡಿದ್ರೆ ಯಾವ ಸ್ಥಾನದಲ್ಲಿ ಬೇಕಾದ್ರೂ ಸೇವ್ ಮಾಡಬಹುದು. ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರೇ ವೋಟಿಂಗ್ಸ್ ಅಲ್ಲಿ ನಾಯಕ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಹನುಮಂತ್ ಮತ್ತೆ ತ್ರಿವಿಕ್ರಮ್ ಅವರು ಸೇಮ್ ಇದ್ದಾರೆ ಕಂಪೇರ್ ಟು ಟುಡೇ ಅಂಡ್ ಎಸ್ಟರ್ಡೇ. ಇವತ್ತು ಹನುಮಂತ್ ಅವರೇ ಇನ್ಕ್ರೀಸ್ ಆಗಿದೆ. ಖಂಡಿತವಾಗ್ಲೂ 21.5 ಇದ್ರೆ ಹನುಮಂತು, 21% ತ್ರಿವಿಕ್ರಮ್ ಇದ್ದಾರೆ. ಆಲ್ಮೋಸ್ಟ್ ಇಬ್ರು ಈಕ್ವಲ್ ಇದ್ದಾರೆ, ಯಾರು ಕಡಿಮೆನಿಲ್ಲ, ಯಾರು ಅಪ್ಪು ಕಡಿಮೆ ಏನಿಲ್ಲ, ಇಬ್ರು ಈಕ್ವಲ್ ಇದಾರೆ ಅಂತ ಹೇಳ್ಬೋದು. ಮೊದಲ 2 ಸ್ಥಾನ. ಇನ್ನ ಸೆಕೆಂಡ್ 3ನೇ ಸ್ಥಾನ ಅಂತ ಬಂದ್ರೆ ಖಂಡಿತವಾಗ್ಲೂ ಶಿಶಿರ್ ಹೋಗಿದ್ದಾರೆ 16% ವೋಟ್ ತಗೊಂಡು. 4ನೇ ಸ್ಥಾನ ಕೂಡ ಸೇಮ್ ಅಷ್ಟೇನೆ. 1ನೇ ಸ್ಥಾನ ಯಾವ ರೀತಿ ಹೇಳ್ದು ಸೇಮ್ ಇದಾರೆ ಅಂತ ಹೇಳಿ 14% ವೋಟಿಂಗ್ ತಗೊಂಡು ಭವ್ಯ ಮತ್ತು ಮೋಕ್ಷತಾ ಇಬ್ರು ಈಕ್ವಲ್ ಅಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ನಿನ್ನೆ ಎಪಿಸೋಡ್ ಆದ್ಮೇಲೆ ಯಾವ್ದಾದ್ರು ಬದಲಾವಣೆ ಕಂಡಿದೆ ಅಂದ್ರೆ ಅಷ್ಟೇನೆ. ಆಕ್ಚುಲಿ ನಿನ್ನೆ ನಾನು ವೋಟಿಂಗ್ ರಿಸಲ್ಟ್ ಹೇಳಿದಾಗ ಮೋಕ್ಷತಾ ಅವರು 14 ಇದ್ರು, ಭವ್ಯ ಅವರು 13 ಇದ್ರು. ಬಟ್ ಇಲ್ಲೇನಾಗುತ್ತಂದ್ರೆ 1% ಭವ್ಯ ಅವರಿಗೆ ವೋಟ್ ಶೇರ್ ಜಾಸ್ತಿ ಆಗಿದೆ. ಆದ ಕಾರಣ ಇಬ್ರು 4th ಪ್ಲೇಸ್ ಅಲ್ಲೇ ಇದ್ದಾರೆ. 3rd 4th ಅಂತ ಬಂದ್ರೆ ಇಬ್ರು ಸೇಮ್ ಪ್ಲೇಸ್ ಅಲ್ಲಿ ಇದ್ದಾರೆ. ಫಸ್ಟ್ ಅಷ್ಟೇನೆ, ಫಸ್ಟ್ ಅಲ್ಲಿ ಕೂಡ ಅಷ್ಟೇನೆ. ಹನುಮಂತ್ ಮತ್ತು ತ್ರಿವಿಕ್ರಮ್ ಅವರು ಇಬ್ರು ಸೇಮ್ ಇದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ 1.5 ಹನುಮಂತ್ ಅವರಿಗೆ ಜಾಸ್ತಿ ಬಂದ ಅಂತ ಹೇಳ್ಬೋದು. ಇನ್ನು 4 ಸ್ಥಾನ ಮುಗಿತು. ಇನ್ನು 5ನೇ ಸ್ಥಾನ ಅಂತ ಬಂದ್ರೆ ನಮ್ಮ ಖಂಡಿತವಾಗ್ಲು ಇವರಿದ್ದಾರೆ. ಯಾರು 4, 5 ಅಂತ ಹೇಳಿದ ಮೊದ್ಲೇ 3 ಸ್ಥಾನ ಅಂತ ತಗೊಂಡ್ರೆ ಮೊದ್ಲೇದು ತ್ರಿವಿಕ್ರಮ್, ಹನುಮಂತು, ನಮ್ಮ ಇವರು ಶಿಶಿರ್ ಅವರು ಇದ್ದಾರೆ. 4, 5 ಅಂತ ತಗೊಂಡ್ರೆ ಭವ್ಯ ಮತ್ತು ಮೋಕ್ಷತಾ ಇದ್ದಾರೆ. ಇನ್ನು 6, 7 ಅಂತ ತಗೊಂಡ್ರೆ ಹೇಳ್ದಲ್ಲ, 6ನೇ ಸ್ಥಾನದಲ್ಲಿ ಚೈತ್ರಕರ್ ಇದ್ದಾರೆ. 7ನೇ ಸ್ಥಾನದಲ್ಲಿ ನಮ್ಮ ಧನರಾಜ್ ಇದ್ದಾರೆ. ಕೊನೆಯ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ. ರಜತ್ ಅವರು ಸ್ವಲ್ಪ ನಿನ್ನೆ ಎಪಿಸೋಡ್ ಸ್ವಲ್ಪ ಮ್ಯಾನ್ ಲ್ಯಾಂಡಿಂಗ್ ಆಗಿತ್ತು. ಅದನ್ನ ನೋಡಿ ಏನಾದ್ರು ಕಿಚ್ಚ ಸಾರು ಈ ವೀಕೆಂಡ್ ಅಲ್ಲಿ ಕ್ಲಾಸ್ ತಗೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕ್ತಾರ, ಕಾದ್ ನೋಡ್ಬೇಕು. ಗೊತ್ತಿಲ್ಲ, ಬಟ್ ಅಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆ ಬೇಕು, ಇದ್ರೇನೆ TRP ಬರೋದಂತ ಅವ್ರಿಗೂ ಗೊತ್ತಿರೋ ವಿಷಯ. ಒಂದೊಂದು ಸತ್ಯ, ಚೈತ್ರಕ್ಕ ಮನೆಗೆ ಹೋಗಲ್ಲ ಅನ್ಸುತ್ತೆ. ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಯಾಕಂದ್ರೆ ಅಲ್ಲಿರೋದೇ ಫಿಮೇಲ್ ಕಂಟೆಸ್ಟೆಂಟ್ ಗಳು ಕೇವಲ 5 ಜನ. ಒಂದು ಚೈತ್ರಕ್ಕ ಇದಾರೆ, ಭವ್ಯ, ಐಶ್ವರ್ಯ, ಗೌತಮಿ, ಅದಾದ್ಮೇಲೆ ನಾಮಿನೇಟ್ ಆಗಿರೋರು ನಮ್ಮ ಮೋಕ್ಷತಾ. ಇಷ್ಟು ಜನ ಮಾತ್ರ ಇದಾರೆ ಫಿಮೇಲ್ ಕಂಟೆಸ್ಟೆಂಟ್ಸ್. ಆದ ಕಾರಣ ಅವ್ರು ಇರ್ಲೇಬೇಕನ್ಸುತ್ತೆ. ಯಾಕಂದ್ರೆ ಫಿಟ್ಟಿಂಗ್ ಹಿಡಿದ್ರೆ ನಮ್ಮ ಚೈತ್ರಕ್ಕ ಪಿನ್ ಚೈತ್ರ ಅಂತ ಬೇರೆ ಹೆಸರು ಬೇರೆ ತಗೊಂಡಿದ್ದಾರೆ. ಅದೇ ಕಾರಣಕ್ಕೆ ಮನೇಲಿ ಇರಿಸ್ತಾರೆ. ನನ್ನ ಪ್ರಕಾರ ಹೇಳೋದಾದ್ರೆ ಧನರಾಜ, ರಜತ ಇವರಿಬ್ಬರಲ್ಲಿ ಯಾರೋ ಒಬ್ರು ಮನೆಗೆ ಹೋಗ್ತಾರೆ. ಮತ್ತೆ ನಿಮ್ಗೆ ಯಾರು ಮನೆಗೆ ಹೋಗ್ಬೇಕು, ನೀವ್ ಯಾರು ವೋಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.